ನಿಮ್ಮ ಮನೆಯ ಗಾರ್ಡನ್ ನಂದನವನವಾಗಲು ಇಲ್ಲಿವೆ 15 ಅದ್ಭುತ ಗಿಡಗಳು ಮತ್ತು ರಹಸ್ಯ ಸೂತ್ರಗಳು. ನಮಸ್ಕಾರ ಸ್ನೇಹಿತರೆ. ಗಿಡಗಳನ್ನು ಬೆಳೆಸುವುದು ಬರೀ ಹವ್ಯಾಸವಲ್ಲ, ಅದೊಂದು ಜೀವನ ಪ್ರೀತಿ. ಆದರೆ ನಮ್ಮಲ್ಲಿ ಅನೇಕರಿಗೆ ಇರುವ ದೊಡ್ಡ ಸಮಸ್ಯೆ ಎಂದರೆ ಯಾವ ಜಾಗಕ್ಕೆ ಯಾವ ಗಿಡ ಸೂಕ್ತ, ಕಡಿಮೆ ಆರೈಕೆಯಲ್ಲಿ ಹೆಚ್ಚು ಕಾಲ ಬಾಳುವ ಗಿಡಗಳು ಯಾವುವು. ಇಂದು ನಾವು ಪ್ರಪಂಚದಾದ್ಯಂತ ಗಾರ್ಡನಿಂಗ್ ಪ್ರೇಮಿಗಳು ಮೆಚ್ಚಿಕೊಂಡಿರುವ ಅತಿ ಹೆಚ್ಚು ವೀಕ್ಷಣೆ ಪಡೆದ ಮಾಹಿತಿಯ ಸಾರಾಂಶವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ನಾವು ಬಿಸಿಲು, ನೆರಳು ಮತ್ತು ಎರಡರಲ್ಲೂ ಬೆಳೆಯುವ 15 ಗಿಡಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಮಗೆಲ್ಲ ಮೇರೀಸ್ ಮನೆ ಗಾರ್ಡನ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕೋರುವ ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ. ಇನ್ನು ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಮೇರೀಸ್ ಮನೆ ಗಾರ್ಡನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡುವಿರಾಗಿ ಆಶಿಸುತ್ತಾ ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ಬಿಸಿಲನ್ನು ಪ್ರೀತಿಸುವ ಗಿಡಗಳು. ಮೊದಲನೆಯದಾಗಿ, ನಿಮ್ಮ ಮನೆಯ ಅಂಗಳ ಅಥವಾ ಬಾಲ್ಕನಿಯಲ್ಲಿ ಹೆಚ್ಚು ಬಿಸಿಲು ಬೀಳುತ್ತಿದ್ದರೆ ಈ ಗಿಡಗಳು ನಿಮಗಾಗಿ. ಸೀಡಮ್ಸ್. ಇವುಗಳು ಕಡಿಮೆ ನೀರಿನಲ್ಲಿ ಬದುಕುವ ಸುಂದರಿಗಳು. ಇವುಗಳಿಗೆ ಹೆಚ್ಚು ಗೊಬ್ಬರ ಬೇಡ, ನೀರು ಕೂಡ ವಾರಕ್ಕೊಮ್ಮೆ ಕೊಟ್ಟರೆ ಸಾಕು. ಇವುಗಳ ಎಲೆಗಳ ರಚನೆಯೇ ಒಂದು ವಿಶೇಷ ಆಕರ್ಷಣೆ. ರಷ್ಯನ್ ಸೇಜ್. ಇದು ಸುವಾಸನೆಯಿಂದ ಕೂಡಿದ್ದು ನೇರಳೆ ಬಣ್ಣದ ಹೂಗಳನ್ನು ಬಿಡುತ್ತವೆ. ಕಠಿಣ ಮಣ್ಣಿನಲ್ಲೂ ಇದು ಆರಾಮವಾಗಿ ಬೆಳೆಯುತ್ತದೆ. ಬ್ಲ್ಯಾಕ್ ಐಡ್ ಸೂಸೆನ್ಸ್. ನಿಮ್ಮ ಗಾರ್ಡನಿನಲ್ಲಿ ಹಳದಿ ಬಣ್ಣದ ಹೊಳಪು ಬೇಕಿದ್ದರೆ ಇದನ್ನು ಅವಶ್ಯಕವಾಗಿ ಬೆಳೆಸಿ. ಇವುಗಳು ಕೀಟ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿವೆ. ಎಖಿನೇಷಿಯಾ. ಇವುಗಳು ಬೇಸಿಗೆ ಪೂರ್ತಿ ಹೂಗಳನ್ನು ನೀಡುತ್ತವೆ. ಇವುಗಳ ಬೀಜಗಳು ಪಕ್ಷಿಗಳಿಗೆ ಆಹಾರವಾಗುವುದರಿಂದ ನಿಮ್ಮ ಗಾರ್ಡನಿನಲ್ಲಿ ಹಕ್ಕಿಗಳ ಕಲರವ ಹೆಚ್ಚುತ್ತದೆ. ವೆರಾನಿಕಾ. ಉದ್ದವಾದ ಕಡ್ಡಿಯಂತೆ ಹೂಗಳು ಗಾರ್ಡನ್ ಗಿಡಗಳಲ್ಲಿ ಹೊಸ ವಿನ್ಯಾಸ ನೀಡುತ್ತವೆ. ಜೇನುನೊಣಗಳನ್ನು ಆಕರ್ಷಿಸಲು ಇದು ಅತ್ಯುತ್ತಮ. ಈಗ ನೆರಳಿನ ಆಸರೆಯ ಗಿಡಗಳು ಅಂದರೆ ಶೇಡ್ ಲವಿಂಗ್ ಪ್ಲಾಂಟ್ಸ್. ಎಲ್ಲರಿಗೂ ಬಿಸಿಲಿರುವ ಜಾಗ ಇರುವುದಿಲ್ಲ. ಮರದ ಕೆಳಗೆ ಅಥವಾ ಕಟ್ಟಡದ ನೆರಳಿನಲ್ಲಿ ಸುಂದರವಾಗಿ ಬೆಳೆಯುವ ಗಿಡಗಳು ಇಲ್ಲಿವೆ. ಹೋಸ್ಟಾಸ್. ಇವುಗಳನ್ನು ಎಲೆಗಳಿಗಾಗಿಯೇ ಬೆಳೆಸಬೇಕು. ನೂರಾರು ವಿವಿಧ ಎಲೆಗಳ ವಿನ್ಯಾಸಗಳಲ್ಲಿ ಇವು ಲಭ್ಯವಿದೆ. ಬಂದ್ರೆರಾ. ಇವುಗಳ ಎಲೆಗಳು ಹೃದಯದ ಆಕಾರದಲ್ಲಿದ್ದು ಬೆಳ್ಳಿಯ ಬಣ್ಣದ ಹೊಳಪನ್ನು ಹೊಂದಿರುತ್ತವೆ. ವಸಂತ ಕಾಲದಲ್ಲಿ ಸುಂದರವಾದ ನೀಲಿ ಹೂಗಳನ್ನು ಬಿಡುತ್ತವೆ. ಜಪಾನೀಸ್ ಫಾರೆಸ್ಟ್ ಗ್ರಾಸ್. ಹರಿಯುವ ನೀರಿನಂತೆ ಕಾಣುವ ಈ ಹುಲ್ಲಿನಂತಹ ಗಿಡ ನಿಮ್ಮ ಗಾರ್ಡನಿನ ನೆರಳಿನ ಜಾಗಕ್ಕೆ ಮೃದುತ್ವ ನೀಡುತ್ತದೆ. ಲ್ಯಾಂಗ್ವರ್ಡ್. ಇದನ್ನು ಪ್ಲಮೋನೋರಿಯಾ ಅಂತ ಕೂಡ ಕರೀತಾರೆ. ಒಂದೇ ಗಿಡದಲ್ಲಿ ಗುಲಾಬಿ ಮತ್ತು ನೀಲಿ ಬಣ್ಣದ ಹೂಗಳನ್ನು ಕಾಣಬಹುದು. ಇದು ನಿಜಕ್ಕೂ ಮಾಂತ್ರಿಕ. ಹೆಲೆಬೋರ್ಸ್. ಚಳಿಗಾಲದ ಅಂತ್ಯದಲ್ಲೂ ಹೂ ಬಿಡುವ ಇವುಗಳು ಗಾರ್ಡನ್ನಲ್ಲಿ ಸದಾ ಹಸಿರಾಗಿರುತ್ತವೆ. ಈಗ ಬಿಸಿಲು, ನೆರಳು ಎರಡಕ್ಕೂ ಹೊಂದಿಕೊಳ್ಳುವ ಗಿಡಗಳು. ಕೆಲವು ಗಿಡಗಳು ತುಂಬ ಹೊಂದಾಣಿಕೆಯ ಗುಣಗಳನ್ನು ಉಳ್ಳವು. ಅವುಗಳು ಯಾವ್ಯಾವೆಂದರೆ ಹಾರ್ಡಿ ಜೆರೇನಿಯಂ. ಇವುಗಳು ಗಾರ್ಡನ್ ನೆಲವನ್ನು ಹಸಿರು ಹಾಸಿಗೆಯಂತೆ ಮುಚ್ಚುತ್ತವೆ. ಇವುಗಳಿಗೆ ರೋಗ ಬರುವುದು ಬಹಳ ಅಪರೂಪ. ಲೇಡೀಸ್ ಮ್ಯಾಂಟಲ್. ಇದರ ಎಲೆಗಳ ಮೇಲೆ ನೀರ ಹನಿಗಳು ಮುತ್ತಿನಂತೆ ಕುಳಿತುಕೊಳ್ಳುತ್ತವೆ. ಇದನ್ನು ನೋಡುವುದೇ ಒಂದು ಚಂದ. ಕ್ಯಾರೆಕ್ಸ್. ಇದು ಹುಲ್ಲಿನ ಒಂದು ವಿಧವಾಗಿದ್ದು ಗಾರ್ಡನ್ಗೆ ಆಧುನಿಕ ಲುಕ್ಕು ನೀಡುತ್ತದೆ. ಪೆನ್ಸ್ಟೆಮನ್. ಇವುಗಳ ಹೂಗಳು ಗಂಟೆಯ ಆಕಾರದಲ್ಲಿದ್ದು ಹೂದಾನಿ ಅಲಂಕಾರಕ್ಕೂ ಬಹಳ ಸುಂದರ. ಜಪಾನೀಸ್ ಅನಿಮೋಸ್. ಇವುಗಳು ನಿಮ್ಮ ಗಾರ್ಡನ್ನಲ್ಲಿ ಒಂದು ರೀತಿಯ ಮಾಂತ್ರಿಕ ವಾತಾವರಣ ಸೃಷ್ಟಿಸುತ್ತವೆ. ಗಾರ್ಡನಿಂಗ್ ರಹಸ್ಯ ಸೂತ್ರಗಳು. ಗಿಡವನ್ನು ನೆಡುವುದು ಮಾತ್ರವಲ್ಲ, ಅವುಗಳನ್ನು ಕಾಪಾಡುವುದು ಬಹಳ ಮುಖ್ಯ. ಹಾಗಾಗಿಯೇ ಇಲ್ಲಿದೆ ಕೆಲವು ರಹಸ್ಯ ಟಿಪ್ಸ್. ಮಣ್ಣಿನ ರಹಸ್ಯ. ಪ್ರತಿ ಬಾರಿ ಹೊಸ ಮಣ್ಣು ಖರೀದಿಸುವ ಅಗತ್ಯವಿಲ್ಲ. ಮನೆಯಲ್ಲೇ ಹಳೆಯ ಮಣ್ಣಿಗೆ ಒಣಗಿದ ಎಲೆಗಳು ಮತ್ತು ಅಡುಗೆ ಮನೆಯ ತ್ಯಾಜ್ಯ ಗೊಬ್ಬರ ಬೆರೆಸಿ ಪುನಶ್ಚೇತನಗೊಳಿಸಿ. ಬೀಜಗಳ ಉಪಚಾರ. ದೊಡ್ಡ ಬೀಜಗಳನ್ನು ನೆಡುವ ಮುನ್ನ ಅವುಗಳನ್ನು ಸ್ವಲ್ಪ ಸೀಳುವುದರಿಂದ ಅಥವಾ ನೀರಿನಲ್ಲಿ ನೆನೆಸುವುದರಿಂದ ಮೊಳಕೆ ಬೇಗ ಬರುತ್ತದೆ. ಈಗ ನರ್ಸರಿ ಹ್ಯಾಕ್. ನರ್ಸರಿಯಲ್ಲಿ ಗಿಡ ಕೊಳ್ಳುವಾಗ ಒಂದೇ ಪಾಟ್ನಲ್ಲಿ 2 ಅಥವಾ 3 ಸಣ್ಣ ಗಿಡಗಳಿರುವ ಪಾಟನ್ನೇ ಆರಿಸಿ.
ಇದರಿಂದ ಕಡಿಮೆ ಬೆಲೆಗೆ ಹೆಚ್ಚು ಗಿಡಗಳು ಸಿಗುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಗಾರ್ಡನಿಂಗ್ ಎಂಬುದು ಒಂದು ಅದ್ಭುತ ಪ್ರಯಾಣ. ನಿಮ್ಮ ಮನೆಯ ವಾತಾವರಣಕ್ಕೆ ತಕ್ಕಂತೆ ಗಿಡಗಳನ್ನು ಆಯ್ಕೆ ಮಾಡಿ. ನಿಮ್ಮ ಗಾರ್ಡನ್ನಲ್ಲಿ ನೀವು ಯಾವ ಗಿಡವನ್ನು ಹೆಚ್ಚಾಗಿ ಇಷ್ಟಪಡುತ್ತೀರಿ ಎಂದು ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಮೇರಿಸ್ ಮನೆ ಗಾರ್ಡನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಪ್ರಕೃತಿಯೊಂದಿಗೆ ಬೆರೆಯೋಣ, ಹಸಿರನ್ನು ಬೆಳೆಯೋಣ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.